ಶರಣಬಸವೇಶ್ವರರು ದೀನದಲಿತರ ಸೇವೆಗೈದು ಕಲಬುರಗಿಯ ಗ್ರಾಮೀಣ ಜನರ ಮೇಲೆ ಗಾಢ ಪ್ರಭಾವ ಬೀರಿದವರು. ದಾಸೋಹಗೈಯುತ್ತ ಮಹಾಮಾನವರಾಗಿ ಬೆಳೆದು ದೈವತ್ವವನ್ನು ಪಡೆದುಕೊಂಡವರು. ಜನರಿಂದು ಅವರಿಗೆ ಗುಡಿ ಕಟ್ಟಿ ಪೂಜಿಸುತ್ತಿದ್ದಾರೆ. ಆ ಶರಣಬಸವೇಶ್ವರರ ಪರಂಪರೆಯಲ್ಲಿ 7ನೆಯ ದಾಸೋಹ ಪೀಠಾಧಿಪತಿಗಳು ಶ್ರೀ ದೊಡ್ಡಪ್ಪ ಅಪ್ಪ ಅವರು. ಅವರ ನಂತರ ಪೀಠಾರೋಹಣ ಮಾಡಿರುವವರೇ ಪೂಜ್ಯ ಡಾ ಶರಣಬಸವಪ್ಪ ಅಪ್ಪ. ಸ್ನೇಹಜೀವಿಗಳು, ದಾಸೋಹ ದಾರ್ಶನಿಕರೂ ಆಗಿರುವ ಡಾ ಶರಣಬಸವಪ್ಪ ಅಪ್ಪ ಅವರ ಕರ್ತೃತ್ವ ಶಕ್ತಿಯ ಫಲವಾಗಿ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನವು ಮಹತ್ತರ ಸಾಧನೆ ಮಾಡುತ್ತಾ ಹಲವು ರಂಗಗಳಲ್ಲಿ ತನ್ನನ್ನು ಗುರುತಿಸಿಕೊಂಡು ಖ್ಯಾತಿಯನ್ನು ಪಡೆದಿದೆ. ಪೂಜ್ಯ ಅಪ್ಪ ಅವರು ತಮ್ಮ ಸಂಸ್ಥಾನದ ಮೂಲಕ ಉತ್ತರ ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಿದ್ದಾರೆ. ಮಹಾದಾಸೋಹ ದ್ರಷ್ಟಾರರಾದ ಪೂಜ್ಯ ಶರಣಬಸವಪ್ಪ ಅಪ್ಪ ಅವರ ಜೀವನವೊಂದು ಭವ್ಯವಾದ ದಾಸೋಹ ಕಥನ. ಹೈದರಾಬಾದ್ ಕನ್ನಡ ಪ್ರದೇಶದ ಕ್ರಾಂತಿಯ ಸಂದರ್ಭ. ಸ್ವಾತಂತ್ರ್ಯ ಹೋರಾಟಗಾರರ ಸಲಹೆಯಂತೆ ತಂದೆಯವರಾದ ದೊಡ್ಡಪ್ಪ ಅಪ್ಪ ಅವರು ಸೊಲ್ಲಾಪುರಕ್ಕೆ ಹೋದರು. ದಾಸೋಹ ಪೀಠದಲ್ಲಿ ನಡೆಯುತ್ತಿದ್ದ ಕೈಂಕರ್ಯಗಳಿಗೆ ಅಡ್ಡಿಯಾಯಿತು. ಆಗ ಬಾಲಕರಾಗಿದ್ದ ಶರಣಬಸವಪ್ಪ ಅಪ್ಪ ಅವರು ಧೈರ್ಯದಿಂದ ಆ ಜವಾಬ್ದಾರಿಯನ್ನು ಹೊತ್ತು ಆತಂಕವನ್ನು ದೂರ ಮಾಡಿದರು, ದಾಸೋಹವನ್ನು ಮುಂದುವರಿಸಿದರು. ಬಾಲ್ಯದಲ್ಲಿಯೇ ಪ್ರಾಣಿ ಪಕ್ಷಿಗಳನ್ನು ಕಂಡರೆ ಅಪಾರವಾದ ಜೀವದಯೆ. ತಾಯಿ ಗೋದುಬಾಯಿಯವರು ಅವುಗಳಿಗೆ ಹಾಲಿಲ್ಲವೆಂದರೆ ತಮ್ಮ ಪಾಲಿನ ಹಾಲನ್ನು ಅವಕ್ಕಿತ್ತು ಸಲಹುವ ದೊಡ್ಡ ಮನಸ್ಸು ಅಪ್ಪ ಅವರದಾಗಿತ್ತು. ಅಂದಿನಿಂದಲೇ ದಾಸೋಹ ಸಿದ್ಧಾಂತ ಇವರನ್ನಾವರಿಸಿತ್ತು. ಪೂಜ್ಯ ಅಪ್ಪ ಅವರ ಪ್ರಾಥಮಿಕ ಹಂತದಿಂದ ಮಹಾವಿದ್ಯಾಲಯದವರೆಗಿನ ಶಿಕ್ಷಣವು ಕಲ್ಬುರ್ಗಿಯಲ್ಲೇ ಆಯಿತು. ಮುಂದಿನ ದಿನಗಳಲ್ಲಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ತತ್ವಜ್ಞಾನದಲ್ಲಿ ಎಂಎ ಪದವಿಯನ್ನು ಪಡೆದರು. ಸಂಸಾರ ಯೋಗವನ್ನು ಅಪ್ಪ ಅವರು ಉಲ್ಲೇಖಿಸುವ ವಿಚಾರಗಳು ಗ್ರಂಥಸ್ಥವಾದುವುಗಳಲ್ಲ. ಅವು ಜೀವನಾನುಭವದ ಕಾರುಣ್ಯದಿಂದ ನಿರೂಪಿತವಾದಂಥವು. ಮಾತೋಶ್ರೀ ಕೋಮಲಾ ತಾಯಿಯವರನ್ನು ಸಹಧರ್ಮಿಣಿಯಾಗಿ ಸ್ವೀಕರಿಸಿದ ಇವರಿಗೆ 4 ಜನ ಕುವರಿಯರು. ಮೊದಲ ಪತ್ನಿ ಆಕಸ್ಮಿಕವಾಗಿ ಲಿಂಗೈಕ್ಯರಾದಾಗ ಮಾತೋಶ್ರೀ ದಾಕ್ಷಾಯಣಿಯವರು ಇವರ ಸಹಧರ್ಮಿಣಿಯಾದರು. ಶರಣಬಸವೇಶ್ವರ ಪೀಠವು ಹಿಂದೆ ಅನ್ನದಾಸೋಹಕ್ಕೆ ಹೆಸರಾಗಿದ್ದಿತು. 1903ರಲ್ಲಿ ಶಿಕ್ಷಣ ದಾಸೋಹವು ಪ್ರಾರಂಭವಾಗಿ ದೊಡ್ಡಪ್ಪ ಅಪ್ಪ ಅವರ ಕಾಲದಲ್ಲಿ ಅದು ವೃದ್ಧಿಯಾಯಿತು. 1983ರಲ್ಲಿ ಪೂಜ್ಯ ಶರಣಬಸವಪ್ಪ ಅಪ್ಪಾರವರು ಪೀಠಾಧಿಪತಿಯಾದ ಮೇಲಂತೂ ಅಕ್ಷರ ದಾಸೋಹದಿಂದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬಹುಮುಖ ಪ್ರಗತಿಯಾಯಿತು. ಸಾಂಪ್ರದಾಯಿಕ ಶಿಕ್ಷಣದಿಂದ ಆಧುನಿಕ ಶಿಕ್ಷಣದ ಹಂತದವರೆಗಿನ ವಿಕಾಸ ಕ್ರಮದಲ್ಲಿ ಶರಣಬಸವೇಶ್ವರ ಸಂಸ್ಥೆ ತನ್ನ ಸ್ಪಷ್ಟವಾದ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾ ಮುನ್ನಡೆದಿದೆ. ಹೊಸ ರೀತಿ ಅಭ್ಯಾಸ ಮಾಡದಿದ್ದರೆ ಹೊಸ ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವನಿಗೆ ಟೆಕ್ನಾಲಜಿ, ಸೋಷಿಯಲ್ ಸೈನ್ಸ್ ಮತ್ತು ಸಾಹಿತ್ಯ, ಸಂಗೀತ, ಕಲೆ, ಪೇಂಟಿಂಗು, ಸ್ಕಲ್ಪ್ಚರ್ ಇವೆಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳಿದೆ. ಈಗಾಗಲೇ ಒಂದು ಇಂಜಿನಿಯರಿಂಗ್, ಆರ್ಟ್ಸು, ಸೈನ್ಸು, ಕಾಮರ್ಸು ಇವೆಲ್ಲ ಇದೆ. ಮತ್ತು ಮುಂದಿನ ವರ್ಷ 3 ಇಂಜಿನಿಯರಿಂಗ್ ಕಾಲೇಜ್, ಒಂದು ಹೆಣ್ಮಕ್ಳ ಸಲುವಾಗಿಯೇ ಬೇರೆ ಇದೆ, ಸುರ್ಪುರಕ್ಕೊಂದು ಮತ್ತು ಬೀದರ್ಗೊಂದು, ಹೀಗೆ ಆಗ್ತಾ ಇದೆ. ಪೂಜ್ಯರ ಸಾಹಿತ್ಯ ಸೃಷ್ಟಿಯ ಸಾಮರ್ಥ್ಯವು ಕಡಿಮೆಯೇನಲ್ಲ. ಅಪ್ಪ ಅವರ ತಾಯಿ ಮಾತೋಶ್ರೀ ಗೋದು ತಾಯಿಯವರು ಮರಾಠಿಯಲ್ಲಿ ಮತ್ತು ಕನ್ನಡದಲ್ಲಿ ಕೆಲವು ಕಾವ್ಯಗಳನ್ನು ಬರೆದಿದ್ದರಂತೆ. ಹಾಗಾಗಿ ಅಪ್ಪ ಅವರಿಗೆ ಕಾವ್ಯಶಕ್ತಿ ತಾಯಿಯವರಿಂದಲೇ ಬಳುವಳಿಯಾಗಿ ಬಂದಿರಬೇಕು. ಪೂಜ್ಯ ಅಪ್ಪ ಅವರು ಬಾಲ್ಯದಲ್ಲಿಯೇ ಕವನಗಳನ್ನು ರಚಿಸುತ್ತಿದ್ದರಂತೆ. ಆದರೆ ಈಗಿನ ಅವರ ಸಾಹಿತ್ಯ ಸೃಷ್ಟಿಯನ್ನು ಕೇವಲ ಸಾಹಿತ್ಯವೆನ್ನಲಾಗುವುದಿಲ್ಲ. ಅವರ ಸಾಹಿತ್ಯದ ದೃಷ್ಟಿಯು ದರ್ಶನ ದೃಷ್ಟಿಯುಳ್ಳದ್ದಾಗಿದೆ. ಆ ದೃಷ್ಟಿಗೆ ಕಾಣುವುದು ಲೋಕಾಂತವನ್ನು ಸುಖಾಂತವನ್ನಾಗಿಸುವ ದರ್ಶನ. ಶಸ್ಥಳ ಸಿದ್ಧಾಂತ ಅಪ್ಪ ಅವರು ರಚಿಸಿದ ಮೊದಲ ಕೃತಿ. ನಂತರ ಅವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಆ ಎಲ್ಲ ಕೃತಿಗಳಲ್ಲಿ ಮಹಾದಾಸೋಹ ಸೂತ್ರಗಳು ಎಂಬ ಕೃತಿಯು ಜಾಗತಿಕ ಪ್ರಸಿದ್ಧಿಯನ್ನು ಪಡೆದಿದೆ. ಕಾರಣ ಅದರಲ್ಲಿರುವ ಮಹಾದಾಸೋಹ ಸಿದ್ಧಾಂತ.
ದಾಸೋಹಕ್ಕೆ ಹೊಸ ಜಗತ್ತಿಗೆ ತಿಳಿಯುವ ಹಾಗೆ ಜೀವನದಲ್ಲಿ ಬರಬೇಕು. ಬರೀ ಧರ್ಮದಲ್ಲಿ ಪರ್ಟಿಕ್ಯುಲರ್ ಧರ್ಮ ಅಂತ ಇಲ್ಲ, ಯಾವುದೇ ಧರ್ಮ ಇದ್ದರೂ ದಾಸೋಹ ಮಾಡಕ್ಕೆ ಬರ್ತದೆ, ಮಾಡಲೇಬೇಕು. ಅಮೆರಿಕೆಯ ಶಿಕಾಗೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಹಾಗೂ ಕವಯತ್ರಿ ಜುಡಿತ್ ಕ್ರೋಲ್ ಅವರು ಇದನ್ನು ಆಂಗ್ಲ ಭಾಷೆಗೆ ಅನುವಾದಿಸಿದ್ದಾರೆ. ಧಾರ್ಮಿಕ ಸಂಘರ್ಷಗಳ ನಿವಾರಣೆಗೆ ಮಹಾದಾಸೋಹ ಸೂತ್ರಗಳ ಸಂದೇಶವು ಮಂತ್ರಪ್ರಾಯವಾಗಿದೆ. ನೊಬೆಲ್ ಪಾರಿತೋಷಕ ವಿಜೇತೆ ಮದರ್ ಥೆರೇಸಾ ಅವರು ಮಹಾದಾಸೋಹ ಸೂತ್ರಗಳನ್ನು ಓದಿ ತಮ್ಮ ಹರುಷವನ್ನು ವ್ಯಕ್ತಪಡಿಸಿದ್ದಾರೆ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು 74 ವಸಂತಗಳನ್ನು ದಾಟಿದ್ದಾರೆ. ಹಲವಾರು ಸ್ಥಾನಮಾನಗಳನ್ನು ಅಲಂಕರಿಸಿದ ಅವರೊಂದು ಅನುಭವದ ತವನಿಧಿಯೇ ಆಗಿದ್ದಾರೆ. ಸಂಸ್ಕೃತಿ ಯಾವಾಗ ಶುರು ಆಗ್ತದೆ ಮನುಷ್ಯನಲ್ಲಿ? ಮೊದಲು ಕಾಡು ಮನುಷ್ಯನಾಗಿದ್ದು ಹರ್ಕೊಂಡು ತಿಂತಿದ್ದವನು, ಸ್ನ್ಯಾಚಸ್. ಕಲ್ಚರ್ ಗಿವ್ಸ್. ಮನುಷ್ಯ ಅಂದ ಬಳಕೆ ಅವ್ನು ಕೊಡಬೇಕು. ತನ್ನ ಹತ್ರ ಏನು ಸಾಧ್ಯತೆ ಸೇವೆ ಆಗ್ಬೋದು, ತಾನು ಬದುಕಿ ಮತ್ತೊಬ್ಬರಿಗೆ ಮಾಡುವಂಥದ್ದು ಶಕ್ತಿ ಬರಬೇಕು ಅವನಿಗೆ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ, ಅದರ ಅಧ್ಯಕ್ಷರಾಗಿ, ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸೆನೆಟ್ ಸದಸ್ಯರಾಗಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಘನ ಅಧ್ಯಕ್ಷರಾಗಿ ಮತ್ತು ಅಖಿಲ ಭಾರತ ಅನುಭವ ಮಂಟಪದ ಅಧ್ಯಕ್ಷರಾಗಿ ಪೂಜ್ಯರು ತಮ್ಮ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಅವರ ಕಾರ್ಯ ಸಾಧನೆಗಳಿಗೆ ಗೌರವ ತೋರುವ ಪ್ರತೀಕವಾಗಿ ಕರ್ನಾಟಕ ಸರ್ಕಾರ 1988ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಶೈಕ್ಷಣಿಕ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ತನ್ನ ಕೃತಜ್ಞತೆಯನ್ನು ಸಲ್ಲಿಸಿದೆ. ನಾಸಿಕ್ನ ಗೋಖಲೆ ಶಿಕ್ಷಣ ಪ್ರತಿಷ್ಠಾನವು ಪುಣ್ಯಶ್ಲೋಕ ಶಿವಪಾರ್ವತಿ ಆಧ್ಯಾತ್ಮಿಕ ಪ್ರಶಸ್ತಿ ನೀಡಿ ಇವರ ಸಾಂಸ್ಕೃತಿಕ ಸಾಧನೆಯನ್ನು ಕೊಂಡಾಡಿದೆ. ಕರ್ನಾಟಕ ರಾಜ್ಯ ಲಲಿತಕಲಾ ಅಕಾಡೆಮಿಯು ಗೌರವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದೆ. 12ನೇ ಶತಮಾನದ ಸಮಾಜೋದ್ಧಾರ್ಮಿಕ ಕ್ರಾಂತಿಯ ಹರಿಕಾರ ಬಸವಣ್ಣನವರ ಕಂಚಿನ ಪುತ್ಥಳಿಯನ್ನು ಸಂಸತ್ ಭವನದ ಮುಂದೆ ಸ್ಥಾಪನೆಗೊಳಿಸಿದ ಕೀರ್ತಿ ಇವರಿಗೇ ಸಲ್ಲುತ್ತದೆ. ಪೂಜ್ಯ ಅಪ್ಪ ಅವರು ಮಾನವ ಪ್ರೇಮಿಗಳು. ಸಕಲ ಜೀವರ ಹಿತವನ್ನು ಅವರು ತಮ್ಮ ಹೃದಯದಲ್ಲಿ ಹೊತ್ತುಕೊಂಡೇ ಶರಣ ಬಸವನ ಮಹಾದಾಸೋಹ ಸೇವೆಯಲ್ಲಿ ತೊಡಗಿರುವವರು. ಅವರ ಆದರ್ಶ ಸಕಲರಿಗೂ ಅನುಕರಣೀಯ, ಅನುಸರಣೀಯವಾಗಿದೆ. ಇದುವರೆಗಿನ ಅವರ ಅಪೂರ್ವ ಸಾಧನೆ ಪವಾಡ ಸದೃಶವೇ ಸರಿ. ಅವರ ಸಾಧನೆಗಳೆಲ್ಲ ಎಂದೆಂದಿಗೂ ಜನಮನದಲ್ಲಿ ಹಸಿರಾಗಿಯೇ ಉಳಿಯುತ್ತವೆ.